ಪಾಪ ನಮ್ಮ ಸಿಂಧು ಹೇಗಿದ್ದಾಳೋ ಏನೋ ಕಣ್ರಿ. ಪಾಪ ಒಂದು ದಿವಸನೂ ನಾನು ಬಿಟ್ಟಿದ್ದವಳೆ ಅಲ್ಲ. ಅವಳು ಇಂಥ ಮನೇಲಿ ಇದ್ದವಳು ಅಂತ ಹಳೆ ಮನೇಲಿ ಹೆಂಗಿರ್ತಾಳೋ ಏನೋ ನಮ್ಮ ಸಿಂಧು. ಬೇಜಾರಾಗ್ತೈತೆ ನನಗಂತೂ ನೆನೆಸ್ಕೊಂಡ್ರೆ. ಕರ್ಕೊಂಡು ಬರೋಣ ಅಂತ ಅನ್ನಿಸ್ತೈತೆ ಕಣ್ರಿ. ಬನ್ನಿ ಹೋಗಿ ಕರಿಯೋಣ. ನಾನು ಹೇಳಿದೆ ಬಿಡಮ್ಮ ಅಂತ, ಮದುವೆ ಆಗಿದ್ದಾಳೆ ಆದರೂ ಆಗಲಿ ಅಂತ ಹೇಳಿ ಬಡ್ಕೊಂಡೆ. ಆದ್ರೆ ನೀನು ಕೇಳಲಿಲ್ಲ. ಹೋಗಿ ಸುಮ್ಮನೆ ಕರ್ಕೊಂಬರೋಣಪ್ಪ. ಕರೆದ್ರೆ ಬರ್ತಾ ಹೋಗ್ತಾ ಇರ್ತಾಳೆ ಅತ್ಲಾಗೆ. ನೋಡಿ ಇವಾಗ ನಮ್ಮಪ್ಪ ನಮ್ಮಮ್ಮ ಮಾತಾಡ್ಸಲ್ಲ ಅಂತ ಬೇಜಾರಾಗಿರ್ತಾಳೆ. ಗುಣ ಗುಣ ಏನಕ್ಕ? ನಮ್ಮ ಸಿಂಧು ಮನೆಗೆ ಹೋಗ್ತೀವಿ ಕಣೆ, ಮಾತಾಡ್ಸ್ಕೊಂಡು ಬರ್ತೀವಿ. ಕರ್ಕೊಂಡು ಬಂದು ಆಮೇಲೆ ಕಳಿಸ್ತೀವಿ ಕಣೆ. ಹೋಗಿ ಪಾಪ ಕರ್ಕೊಂಡು ಬರೋಣ ಅಂತ ಇದ್ದೀವಿ ನಮ್ಮ ಸಿಂಧುನ. ಹೂನಕ್ಕ, ಕರ್ಕೊಂಡು ಬಾ. ನಮ್ಮ ಸಿಂಧು ಒಂದು ದಿವಸಕ್ಕೂ ನಮ್ಮನ್ನು ಯಾರನ್ನೂ ಬಿಟ್ಟು ಇದ್ದವಳೇ ಅಲ್ಲ. ಇವಾಗ ಅವಳು ಬಿಟ್ಟು ಹೋಗಿದ್ದಾಳೆ ಅಂದರೆ ನಮಗೆ ತುಂಬ ಬೇಜಾರಾಗ್ತೈತೆ. ಹೋಗಿ ಕರ್ಕೊಂಡು ಬಂದ್ಬಿಡು. ಏನಾನ ಅಡುಗೆ ಗಿಡ್ಗೆ ಎಲ್ಲನ ರೆಡಿ ಮಾಡು. ಅಡುಗೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಏನಾನ ಸ್ವೀಟ್ ಮಾಡು. ಕರ್ಕೊಂಬರ್ತೀನಿ. ಊಟ ಮಾಡಿ ಬೇಕಾದರೆ ಹೋಗ್ತಾರೆ. ಹೆಂಗೋ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ಅತ್ಲಾಗಿ. ಒಬ್ಬಳೆ ಮಗಳು ಬೇರೆ ನಮಗೆ, ಅದಕ್ಕೆ ಬೇಜಾರಾಗ್ತೈತಿ. ಒಂದಿಬ್ಬರು ಮೂವರು ಆಗಿದ್ರೆ ಹೆಂಗೋ ಸುಮ್ಮನೆ ಆಗ್ಬೋದಾಗಿತ್ತು. ಆ ಶಾಂತಮ್ಮನಿಗೆ 4 ಜನ ಹೆಣ್ಮಕ್ಳಾಗೋದಕ್ಕೆ ಸ್ವಲ್ಪ ದಿನ ಸುಮ್ಮನೆ ಇತ್ತು. ಅಯ್ಯಮ್ಮ ಎಷ್ಟು ದಿವಸ ಮಾತಾಡ್ಸಿರ್ಲಿಲ್ಲ ಗೊತ್ತಾ. ಇವಾಗ ಚೆನ್ನಾಗಾಗಿರೋದು ಕಣೆ ಅಯ್ಯಮ್ಮ. ನಾವು ಒಬ್ಬಳೆ ಮಗಳು ನೋಡಿ ನಮಗೆಂದು ಬಿಟ್ಟಿರೋದು ರೂಢಿ ಇಲ್ಲ. ಅದಕ್ಕೋಸ್ಕರ ಇರೋದಕ್ಕಾಗಲ್ಲ. ಹೋಗ್ಬಿಟ್ಟು ಸುಮ್ಮನೆ ಕರ್ಕೊಂಡು ಬರೋದು ಒಳ್ಳೆಯದು ಅಷ್ಟೇ. ಅವಳು ಬೇಜಾರಾಗಿರ್ತಾಳೆ ಪಾಪ ನಮ್ಮ ಸಿಂಧು. ನಡಿಯಕ್ಕ ಹೋಗಿ ಕರ್ಕೊಂಬರೋಣ. ಅವ್ರನ್ನೆಲ್ಲ ಕೇಳಿ, ಅವ್ರ ಅತ್ತೆ ಮಾಮನ್ನು ಎಲ್ಲ ಕೇಳಿ ಕರ್ಕೊಂಬರೋಣ. ನಡಿ, ನಾನು ಬರ್ತೀನಿ. ಅಕ್ಕ, ಇದೇನೇ ಅವ್ರ ಮನೆ? ಇದೆ ಕಣೆ, ಬಾ ನೋಡೋಣ ಇದಾರೇನು. ಮಗಳೇ ಮಗಳೇ, ನಮ್ಮಮ್ಮ ಕರಿತಾ ಇರೋ ಫೀಲ್ ಆಗ್ತೈತೆ. ಮಗಳೇ ಮಗಳೇ ಅಂತ ಹೇಳಿ. ಅಯ್ಯೋ, ನಮ್ಮಮ್ಮ ಹಿಂಗೆ ಕರಿತಾ ಇತ್ತು, ಮಗಳೇ ಮಗಳೇ ಅಂತ ಹೇಳಿ. ನಾನು ನಿಜವಾಗ್ಲೂ ಬಂದಿದ್ದೀನಿ ಕಣಮ್ಮ. ಸಿಂಧು, ಇಲ್ಲಿ ನೋಡಿಲಿ, ನಾನು ನಿಮ್ಮಪ್ಪ ನಿಮ್ಮ ಆಂಟಿ 3 ಬಂದಿದ್ದೀವಿ ನೋಡು. ಅಮ್ಮ, ಆಂಟಿ, ಅಪ್ಪ, ಕುತ್ಕೊಳ್ರಿ ಅಪ್ಪ. ಅಮ್ಮ ಕುತ್ಕೊಳ್ರಿ. ನಾವು ನಿನ್ನ ಮನೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಕಣಮ್ಮ ಸಿಂಧು. ನಿಮ್ಮ ಅತ್ತೆನೂ ಮಾಮ ಎಲ್ಲಿ ಕೇಳಿ ಕರ್ಕೊಂಡು ಹೋಗ್ತೀವಿ ಬಾ. ಏನೋ ಆಗೋದಾಗೋಯ್ತು, ಏನೋ ಇಷ್ಟಪಟ್ಟು ಮದುವೆ ಆಗಿದೆಯಾ ಅತ್ಲಾಗಿ. ಚೆನ್ನಾಗಿದ್ರೆ ಸಾಕು ಅಂತ ಹೇಳಿ ಅದಕ್ಕೆ ಕರ್ಕೊಂಡು ಹೋಗಕ್ಕಂತ ಬಂದಿದ್ವಿ ಕಣಮ್ಮ ಮಗಳೇ. ಹೌದೇನಮ್ಮ, ನನಗಂತೂ ತುಂಬ ಖುಷಿ ಆಯಿತು. ಸಂಗೀತಕ್ಕ, ರೇ 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 ಬನ್ರಿ ಇಲ್ಲಿ. ಓ ಅತ್ತೆ ಮಾವ ಎಲ್ಲರೂ ಬಂದಿದ್ದಾರೆ. ಸಿಂಧು ನಿನ್ನ ಕರ್ಕೊಂಡು ಹೋಗೋದಕ್ಕೆ. ನಮಗೂ ಇರೋಳೊಬ್ಬ ಮಗಳು, ಏನು ಜಾಸ್ತಿ ಜನ ಇಲ್ಲ ಏನಿಲ್ಲ, ಒಬ್ಬಳೆ ಮಗಳಲ್ಲ. ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಬರ್ರಿ ನೀನು ಸಿಂಧು ಮನೆಗೆ ಹೋಗೋಣ. ನಮ್ಮ ಅಕ್ಕಯ್ಯ ನಮ್ಮ ಸಿಂಧುನ್ ಬಿಟ್ಟು ಒಂದು ದಿವಸನೂ ಇದ್ದಾಳಲ್ಲ. ಇವಾಗ ಇಷ್ಟು ದಿವಸ ಇರ್ಬೇಕಂದ್ರೆ ಅವಳಿಗೆ ಎಷ್ಟು ಕಷ್ಟ ಆಗೈತೆ ಗೊತ್ತಾ. ಅದಕ್ಕೆ ಕರ್ಕೊಂಡು ಹೋಗಕ್ಕಂತ ಬಂದ್ವಿ ಕಣಮ್ಮ. ಗೊತ್ತು ನನಗೆ ನಮ್ಮಮ್ಮ ಬಂದೇ ಬರುತ್ತೆ, ನಾನು ಬಿಟ್ಟಿರೋದಕ್ಕಾಗಲ್ಲ ನಮ್ಮ ಅಮ್ಮನಿಗೆ ಅಂತ ಹೇಳಿ ನನಗೆ ಗೊತ್ತಿತ್ತು. ಮತ್ತೆ ಗೊತ್ತಿದ್ರು ಯಾಕೆ ಅಳ್ತಾ ಕೂತ್ಕೊಂಡಿದ್ದೆ? ನಮ್ಮ ಅಮ್ಮನ ನೋಡಬೇಕು, ನಮ್ಮ ಅಪ್ಪನ ನೋಡಬೇಕು ಅಂತ ಹೇಳಿ ಅಳ್ತಾ ಕೂತ್ಕೊಂಡಿದ್ದೆ. ನಾನಂತೂ ಅಮ್ಮ ನಿಮ್ಮನ್ನಂತೂ ತುಂಬ ಮಿಸ್ ಮಾಡ್ಕೊಂಡೆ ಅಮ್ಮ. ಅಯ್ಯೋ, ನನ್ನಂತೂ ಯಾವಾಗಲೂ ಕೇಳ್ತಾ ಇದ್ಲು, ಮನು ಯಾವಾಗ ಬರ್ತಾರೆ ನಮ್ಮಪ್ಪ ನಮ್ಮಮ್ಮ ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇದ್ಲು ಗೊತ್ತಾ. ಬಂದಾಗಿಂದನೂ ನಿಮ್ಮನ್ನಂತೂ ಅವಳು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದಾಳೆ. ನಾವು ಅಷ್ಟೇ ಕಣಪ್ಪ, ನನ್ನ ಮಗಳನ್ನ ಬಿಟ್ಟು ನಾವು ಒಂದು ದಿವಸಕ್ಕೂ ಇದ್ದಾರಲ್ಲ ಏನಿಲ್ಲ. ಅದಕ್ಕೆ ನಾವು ಕರ್ಕೊಂಡು ಹೋಗಕ್ಕಂತ ಬಂದ್ವಿ. ಓ ಬಂದ್ರಾ ಸಿಂಧುಗೆ? ಇವಾಗ ಖುಷಿ ಆಗೈತೆ ಅಪ್ಪ ಅಮ್ಮ ಬಂದಿರೋದಕ್ಕೆ ಕರ್ಕೊಂಡು ಹೋಗೋಕ್ಕೆ. ಹೂನಕ್ಕ, ನಮ್ಮಪ್ಪ ನಮ್ಮಮ್ಮ ನಮ್ಮ ಆಂಟಿ ಎಲ್ಲರೂ ಬಂದಿದ್ದಾರೆ. ಸ್ವಲ್ಪ ಹಾಲು ಜಾಸ್ತಿ ಹಾಕ್ಬಿಟ್ಟು ಕಾಫಿ ಮಾಡ್ಲಾ ಅಮ್ಮ, ಟೀ ಮಾಡ್ಲಾ? ನಿಮ್ಮ ಅಪ್ಪನ ಕೇಳಮ್ಮ, ಯಾವ್ದು ಬೇಕು ರೀ? ಯಾವ್ದು ಬೇಕು ನಿಮಗೆ? ಕಾಫಿ ಬೇಕೋ ಟೀ ಬೇಕೋ? ನನಗೆ ಕಾಫಿನೇ ಇರಲಿ ಬಿಡು ಅಕ್ಕ. ಸ್ವಲ್ಪ ಕಾಫಿ ಮಾಡ್ಕೊಂಬರಕ್ಕ. ಸ್ವಲ್ಪ ಹಾಲು ಮುಂದೆ ಮಾಡಿಬಿಟ್ಟು ಸ್ವಲ್ಪ ಸಕ್ಕರೆ ಕಡಿಮೆ ಹಾಕು. ನೀನು ಜಾಸ್ತಿ ಹಾಕ್ತೀಯ ಕಾಫಿ ಟೀಗೆಲ್ಲನ. ಸ್ವಲ್ಪ ಸಕ್ಕರೆ ಕಡಿಮೆ ಮಾಡಿ ಮಾಡ್ಕೊಂಬರಕ್ಕ. ಸರಿ ಆಯ್ತು, ಹೇಳಿ ಮಾಡ್ಕೊಂಬರ್ತೀನಿ. ಹೆಂಗೋ ನಿಮ್ಮಪ್ಪ ನಿಮ್ಮಮ್ಮ ಬಂದಿರೋದಕ್ಕೆ ನಿನಗೆ ಖುಷಿ ಆಗ್ಬಿಟ್ಟೈತಿ. ಹೆಂಗನ ಚೆನ್ನಾಗಿರು. ಕರ್ಕೊಂಡು ಹೋಗಕ್ಕೆ ಬಂದೈತಿ. ನಾನು ಹೇಳಿಲ್ವಾ ಬಂದೇ ಬರ್ತಾರೆ, ಸ್ವಲ್ಪ ಏನೋ ಸಿಟ್ಟಲ್ಲಿ ಹಂಗೆ ಮಾತಾಡ್ತಾರೆ ಅಂತ ಹೇಳಿ ನಾನು ಸಮಾಧಾನ ಮಾಡ್ತಾ ಇದ್ದೆ. ಕೇಳು, ನಾನು ಹೇಳ್ದಂಗೆ ಬಂದೇ ಬಿಟ್ರು ನೋಡು ಸಿಂಧು ನಿಮ್ಮಪ್ಪ ನಿಮ್ಮಮ್ಮ ಕರ್ಕೊಂಡು ಹೋಗೋದಕ್ಕೆ. ಹೂನಕ್ಕ, ನಮ್ಮಪ್ಪ ನಮ್ಮಮ್ಮ ಬಂದಿರೋದಕ್ಕೆ ನನಗಂತೂ ಇವಾಗ ಫುಲ್ ಖುಷಿ ಆಗ್ಬಿಟ್ಟೈತಿ. ಹೆಂಗೋ ನಮ್ಮಪ್ಪ ನಮ್ಮಮ್ಮ ಬಂದ್ಬಿಟ್ರಲ್ಲ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿ. ನಿಮ್ಮ ಅತ್ತೆ ಮಾಮ ಇಲ್ಲೇನಮ್ಮ? ಅತ್ತೆ ಮಾಮನ ಕೇಳೋಣ ಅಂತಿದ್ದೆ. ಅವ್ರು ನಿನ್ನೇನು ಕೇಳೋದು ಬಿಡ ಆಂಟಿ. ಅವರೆಲ್ಲನ ಅತ್ತೆನೋ ಮಾಮ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇನ್ನೂ ಅವ್ರು ಬರೋದಕ್ಕೆ 2 ದಿವಸ ಲೇಟ್ ಆಗುತ್ತೆ. ನಮ್ಮ ಅತ್ತೆ ಐತಲ್ಲ, ಅವ್ರ ತಂಗಿ ಊರಾಗೆ ಏನೋ ಜಾತ್ರೆ ಐತಂತೆ. ಅದಕ್ಕೆ ಅವರು ಜಾತ್ರೆಗೆ ಹೋಗಿದ್ದಾರೆ.
ಇನ್ನೂ 2 ದಿವಸ ಲೇಟ್ ಆಗುತ್ತೆ. 2 ದಿವ್ಸ ಗಂಟ ನಾನು ಇರೋಕ್ಕಾಗುತ್ತಾ? ನೀವು ಬಂದು ಕರೆದಿದ್ದೀರಾ ಅಂದಮೇಲೆ ಅದಕ್ಕೇ ಅವ್ರನ್ನೇನು ಕೇಳೋಂಥ ಅವಶ್ಯಕತೆ ಇಲ್ಲ. ಅವರೇನೇನು ಅನ್ಕೊಳ್ಳಲ್ಲ ಬಿಡು, ನೀವು ಬಂದು ಕರೆದ್ರೆ ಸಾಕು ಅಂತ ಅವರು ಕಾಯ್ತಾ ಇದ್ರು. ಯಾಕಂದರೆ ಮನೆ ಕಡೆಗೆಲ್ಲ ಚೆನ್ನಾಗಿದ್ದಾರೆ ನಮ್ಮ ಸಿಂಧು ಅಪ್ಪ ಅಮ್ಮ ಅಂತ ಹೇಳಿ ಅವರು ಹಂಗೆ ಅನ್ಕೊಂತ ಇದ್ರು. ಹೆಂಗನಾಗ್ಲಿ ಅತ್ತೆ ಮಾಮನ್ ಕೇಳ್ಕೊಂಡೆ ಹೋಗ್ಮಂತೆ ಬಿಡು. ಇನ್ನೊಂದು 2 ದಿವಸದಾಗ ಏನು ಬಂದಿದ್ದಾರಲ್ಲ ಕರೆಯೋಕ್ಕೆ, ಆಮೇಲೆ ಅವ್ರು ಬಂದಮೇಲೆ ಹೋಗುವಂತೆ. ಅವರು ನಿನ್ನೆ ಹೋದವ್ರು ಮಂಗಳವಾರ ಜಾತ್ರೆ, ಬುಧವಾರ ಗುರು ಶುಕ್ರವಾರ ದಿನ ಬರ್ತಾರೆ. ಶುಕ್ರವಾರ ಕೇಳ್ಬಿಟ್ಟು ಹೋಗುವಂತೆ ಬಿಡು. ಇಲ್ಲ ಕಣಕ, ಅವ್ರನ್ನೇನೇನು ಕೇಳೋ ಅಂಥದ್ದೇನಿಲ್ಲ ಬಿಡು. ಸುಮ್ಮನೆ ಹೋದ್ರೆ ಆಯ್ತತ್ತಾಗೆ. ಅವ್ರನ್ನೇ ಕೇಳಬೇಕು. ಇವಾಗ ನನ್ನ ಗಂಡ ಉಂಟು, ನಾನುಂಟು, ಅತ್ತೆ ಮಾಮೂನೇ ಯಾಕೆ ಕೇಳಬೇಕು? ಮನೆಗೆ ದೊಡ್ಡರ ಅಂದಮೇಲೆ ಇದ್ದಾರೆ ಅಂದಮೇಲೆ ಕೇಳಬೇಕು ಸಿಂಧು. ನಿನಗೆ ಗೊತ್ತಾಗಲ್ಲ, ಕರೆದ ತಕ್ಷಣ ಹೋಗ್ಬೇಡ. ನಿಮ್ಮಪ್ಪ ನಿಮ್ಮಮ್ಮ ಬಂದಿದ್ದಾರೆ, ಇವಾಗ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ. ಇನ್ನೊಂದು 2 ದಿವಸದಾಗ ಏನು ಅವ್ರು ಬಂದಮೇಲೆ ಕೇಳಿ ಹೋಗುವಂತೆ, ಸುಮ್ಕಿರು. ಏನಾಗಲ್ಲ ಸುಮ್ಮನಿರಕ್ಕ. ಫೋನ್ ಮಾಡೆಲ್ಲ ಹೇಳ್ತೀನಿ. ನಮ್ಮ ಮಾವನಿಗೆಲ್ಲ ಫೋನ್ ಮಾಡಿಬಿಟ್ಟು, ಮಾವ ಹಿಂಗೆ ನಮ್ಮಪ್ಪ ನಮ್ಮಮ್ಮ ಬಂದಿದ್ರು, ಹಿಂಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಆಯಿತು. ಮುನ್ನವ್ರೆ, ನಿಮ್ಮಪ್ಪ ನಿಮ್ಮಮ್ಮನಿಗೆ ಫೋನ್ ಮಾಡಿ ಹೇಳ್ರಿ, ಅವರು ಸಿಂಧು ಅಪ್ಪ ಅಮ್ಮ ಬಂದಿದ್ದಾರೆ, ಅವ್ರ ಮನೆಗೆ ಹೋಗ್ತೀವಿ ಅಂತ ಹೇಳಿ. ಅದರಲ್ಲಿ ಏನೈತಿ? ಇಲ್ಲೇ ಐತಿ ಏನು? ಬೇರೆ ಊರಿಗೆ ಏನಾದರೂ ಹೋಗಂಗಿದೀವ? ಸರಿ ಅಮ್ಮ, ಆಯಿತು, ನಿನ್ನಿಷ್ಟ. ಸಂಗೀತ ಇರೋದಕ್ಕೆ ಎಲ್ಲ ಮಾಡಿಕೊಡ್ತಾಳಲ್ಲ ನಿನಗೆ, ಅಡುಗೆ ತಿಂಡಿ ಎಲ್ಲನ. ನಾನು ನನ್ನ ಮಗಳಿಗೆ ಒಂದು ಕಾಫಿ ಮಾಡೋಕ್ಕೂ ಬರಲ್ಲ, ಹೆಂಗೆ ಮಾಡ್ತಾಳೋ ಏನೋ ಅಡುಗೆ ಎಲ್ಲನ ಅಂತ ಅನ್ಕೊತಾ ಇದ್ದೆ. ಹೆಂಗೆ ಗೊತ್ತಾ, ಇವಳಿರೋದಕ್ಕೆ ಎಷ್ಟೋ ಬೆಸ್ಟು. ಹ್ಞೂ ನಮ್ಮ ಇವಕ್ಕನೇ ಎಲ್ಲ ಮಾಡಿಕೊಟ್ಟೈತೆ ಪಾಪ. ನಾನು ಬಂದಾಗಿಂದನೂ ನನಗೆ ತಿಂಡಿ ಅಡುಗೆ ನನಗೆ ಇಂಥದ್ದು ಬರಲ್ಲ ಅಂತ ಹೇಳಿದ್ರೆ ಆವಕ್ಕನೇ ಮಾಡ್ತಾರೆ. ಎಲ್ಲ ಮಾಡಿಕೊಟ್ಟೈತೆ ಆವಕ್ಕನೇ. ಅತ್ತೆ, ನಮ್ಮ ಅತ್ತಿಗೆ ತುಂಬ ಒಳ್ಳೆಯವರು. ಪಾಪ ಸಿಂಧುನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಬಂದಾಗಿಂದನೂ. ಪಾಪ ಹುಡುಗಿ ಎಲ್ಲ ಸೇನೆ ಜನ ಹೆಣ್ಮಕ್ಳ ಬೆಳೆದಾಳು ಎಲ್ಲನ. ಪಾಪ ಬೋಲ್ ಕಷ್ಟ ಅನುಭವಿಸಿದಾಳೆ. ಅವಳಿಗೆ ಎಲ್ಲ ಅರ್ಥ ಆಗುತ್ತೆ. ನಮ್ಮ ಸಿಂಧುನಂದರೆ ಒಬ್ಬಳೆ ಮಗಳಲ್ಲ, ಅಳಿ ಅಂದರೆ ನಾವು ಚೆನ್ನಾಗಿ ಸಾಕಿದ್ದೀವಿ. ಅದಕ್ಕೇ ಅವಳು ಯಾವುದಕ್ಕೂ ಅವಳು ಅಡ್ಜಸ್ಟ್ ಆಗಲ್ಲ ಅವಳು. ಯಾಕಂದರೆ ಹುಟ್ಟಾಗಿಂದನೂ ಅವಳು ಸೌಕರ್ಯಾಗಿರೋದು. ಇವರಂದರೆ ಇವಾಗ ಮೊನ್ನೆಯಿಂದ ಇವ್ರ ಅಕ್ಕರೆಲ್ಲ ಅವರು ಒಂದು ಸ್ವಲ್ಪ ಕೆಲಸಕ್ಕೆ ಸೇರಿ ಸ್ವಲ್ಪ ಚೆನ್ನಾಗಿದ್ದಾರೆ ಅಷ್ಟೇ ಮನೆ ಕಡೆ. ನಮ್ಮ ಮಗಳಂದರೆ ನಾವು ಯಾವಾಗ್ಲೂ ಒಂದೇ ಥರ ಇದ್ದೀವಲ್ಲ, ಅವಳಿಗೆ ಅಡ್ಜಸ್ಟ್ ಆಗಲ್ಲ. ಈ ಹುಡುಗಿ ಆದರೆ ಅಡ್ಜಸ್ಟ್ ಮಾಡ್ಕೊಳ್ತಾಳೆ, ಹಿಂಗೆ ಇದ್ರೂ ಅಡ್ಜಸ್ಟ್ ಮಾಡ್ಕೊಳ್ತಾಳೆ. ನನ್ನ ಮಗಳಿಗೆ ಅಡ್ಜಸ್ಟ್ ಆಗಲ್ಲ. ನಮ್ಮ ನನಗೆ ಅಯ್ಯೋ ಒಲೆ ಹೆಚ್ಚಕ್ಕೆ ಬರಲ್ಲ. ಅವಕ್ಕನಿಗೆಲ್ಲ ಬರುತ್ತೆ, ಒಲೆಯಲ್ಲಿ ಅಡುಗೆ ಮಾಡೋದು ಬರುತ್ತೆ, ಒಲೆ ಹೆಚ್ಚೋದಕ್ಕೂ ಬರುತ್ತೆ, ಎಲ್ಲ ಬರುತ್ತೆ. ನನಗೇನು ಬರೋದೇ ಇಲ್ಲ. ಅವಕ್ಕ ನೆಲದ ಮೇಲೆ ಮಲ್ಕೊಂಡು ರೂಢಿಯಾಗೈತೆ, ನನಗೆ ಬೆಡ್ ಮೇಲೆ ಮಲ್ಕೋಬೇಕು. ಅಯ್ಯೋ ಹಿಂಗೆ ಹೆಂಗೆ ಅವಕ್ಕನಿಗೆ ಅಡ್ಜಸ್ಟ್ ಆಗೈತೆ ಎಲ್ಲನ. ಯಾಕಂದರೆ ಅವರು ಪಾಪ ಬಡತನದಲ್ಲಿ ಬೆಳೆದವ್ರಲ್ಲಮ್ಮ, ಅದಕ್ಕೆ. ಹೆಂಗನಾತು ನಿಮ್ಮ ಅತ್ತೆ ಮಾಮನ ಕೇಳ್ಕೊಂಡೆ ಕರ್ಕೊಂಡು ಹೋಗ್ಕೊಂಡು ಬಿಡಮ್ಮ. ಬೇಡ ಕಣಪ್ಪ, ಸುಮ್ಮನಿರು, ಏನಾಗಲ್ಲ. ಅವ್ರು ಇನ್ನೇನು ಅಂತಾರೆ ಹೇಳು? ಅವರೇನು ಅಂಬೋದಿಲ್ಲ, ಏನಿಲ್ಲ. ಅವ್ರೇನೋ ಅಂದಂಗೆ ನೋಡ್ಕೊಂಬಂದು ಬಿಡು. ಇವಾಗೇನು ಅವ್ರೇನೇನು ಮಾತಾಡಲ್ಲ. ಹೆಂಗೋ ಬಿಡತ್ತೆ, ಚೆನ್ನಾಗಿ ಆದರೆ ಸಾಕು ಅಂದ್ಬಿಟ್ಟು ನಮ್ಮ ಅತ್ತೆ. ಸರಿ, ನಮ್ಮಂತರ ಮನೆಗೆ ಯಾರೂ ಕಳಿಸಲ್ಲ ಅಂತ ಹೇಳಲ್ಲ. ಏನೊಪ್ಪರೆಲ್ಲ ಚೆನ್ನಾಗಿದ್ದಾರೆ, ಮನೆ ಕಡೆಗೆ ಚೆನ್ನಾಗಿ ನೋಡ್ಕೊಂತಾರೆ, ಹೋಗ್ಲೇಳು ಚೆನ್ನಾಗಿರ್ಲೇಳು ಅಂತಾರೆ. ಇನ್ನನ ಇವರು ಸಂಗೀತರ ಮನೆಗೆ ಪಾಪ ಅವ್ರ ಮನೆಗೇನು ನಡೆಯೋದಿಲ್ಲ, ದುಡಿಯೋರಿಲ್ಲ, ಏನಿಲ್ಲ. ಪಾಪ ಅವ್ರ ಮನೆಗೆ ಒಂಥರ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮಪ್ಪ ನಮ್ಮಮ್ಮ ಬಂದಿದ್ದಾರೆ ಮನೆ ಕರ್ಕೊಂಡು ಹೋಗೋದಕ್ಕೆ. ನನಗಂತೂ ತುಂಬ ಖುಷಿ ಆಗ್ಬಿಟ್ಟೈತೆ. ನನಗೆ ಯಾಕಂದರೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರೋದಕ್ಕೆ ಆಗ್ತಾ ಇಲ್ಲ. ನಾನಂತೂ ಯಾವಾಗ್ಲೂ ಚೆನ್ನಾಗಿ ಬೆಳ್ಕೊಂಡವಳು. ಚಿಕ್ಕ ಹುಡುಗಿಯಿಂದನೂ ನನಗೆ ಕಷ್ಟ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಇವಾಗ ನಮ್ಮಪ್ಪ ನಮ್ಮಮ್ಮನ ಬಿಟ್ಟು ಬಂದಮೇಲೆ ನನಗೊಂಥರ ಏನೋ ಒಂಥರ ಬೇಜಾರಾಗ್ಬಿಟ್ಟಿತ್ತು. ಯಾಕಾದರೂ ಬನ್ನಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು, ಆ ಥರ ಆಗಿತ್ತು. ಹೆಂಗೋ ನಮ್ಮಪ್ಪ ನಮ್ಮಮ್ಮಯ್ಯ ಬಂದರು ಕರ್ಕೊಂಡು ಹೋಗೋಕ್ಕೆ. ಹೆಂಗೋ ಸಂಗೀತ ಅಕ್ಕನಿಗೆ ಅವರಪ್ಪ ಅಮ್ಮನೂ ಚೆನ್ನಾಗಾದ್ರು, ನಮ್ಮಪ್ಪ ನಮ್ಮಮ್ಮನೂ ಚೆನ್ನಾಗಾದ್ರು. ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ. ಇನ್ಮೇಲಿಂದ ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.